ಈ ದಿನ ಈಗಾಗಲೇ ಶಾಸಕರು ಹೇಳದಂಗೆ ಎಲ್ಲಾ ಶಾಲೆಗಳಿಗೂ ಕೂಡ ಹೋಗಿ ಮತಬೇಟೆ ಆಗಿದೆ, ಮತ ಯಾಚನೆ ಮಾಡ್ಕೊಂಡ್ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಇಡೀ 36 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಇವತ್ತು ಚುನಾವಣೆ ಪ್ರಕ್ರಿಯೆ ಮುಗಿತಾ ಇದೆ. ಏನು ಚುನಾವಣೆ ಮತ ಕೇಳುವಂಥದ್ದು. ಆದ್ರೆ ನಮ್ಮ ಮುಳಬಾಗಿಲಿನ ಶಾಸಕರ ರೀತಿಯಲ್ಲಿ ಯಾರು ಕೂಡ ಎಲ್ಲಾ ಶಾಲೆಗಳಿಗೂ ಭೇಟಿ ನೀಡಿ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಅವ್ರ ಸಮಸ್ಯೆಗಳು ತಿಳ್ಕೊಂಡು, ಮೊದಲನೇದಾಗಿ ಶಾಲೆ ಬಗ್ಗೆ ಏನಿದೆ ಕುಂದುಕೊರತೆಗಳನ್ನು ತಿಳ್ಕೊಂಡು, ಜೊತೆಗೆ ರಿಸಲ್ಟ್ ಬಗ್ಗೆ ಕೇಳಿ, ತದನಂತರ ಮತಯಾಚನೆ ಮಾಡಿದ್ರು. ಎಲ್ಲರೂ ಕೂಡ ಪೂರ್ಣವಾಗಿ ಎಲ್ಲರೂ ಕೂಡ ಹೇಳಿದ್ರು, ಇಲ್ಲ ತಾವು ಬಂದಿದ್ದೀರಾ, ತಮ್ಮನ್ನ ನೋಡಿ ನಾವು ಮತ ಕೊಡ್ತೀವಿ. ಮೊದಲಿಂದ ಕೂಡ ಏನು ಕೊಟ್ಟಿದ್ವಿ, ಆದ್ರೆ ಇವಾಗ ವಿಶೇಷವಾಗಿ ತಾವೇ ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು ಬಹಳ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಶಾಸಕರು ಒಂದು ರೀತಿಯಲ್ಲಿ ಇವತ್ತು ಏನು ಚುನಾವಣೆಗೆ ಪ್ರವಾಸ ಮಾಡಿದಂತ ರೀತಿ ನೋಡಿದ್ರೆ ನಿಜವಾಗ್ಲೂ ಎಲ್ಲಾ ಶಾಲೆಯಲ್ಲೂ ಕೂಡ ಬಹಳ ಖುಷಿ ಪಟ್ಟಿದ್ದಾರೆ. ಎಲ್ಲಾ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲಾ ಅಧ್ಯಾಪಕರು ಮತ್ತು ಟೀಚರ್ಸ್ ಕೂಡ ನಮ್ಗೆ ಇಷ್ಟು ಸಲೀಸಾಗಿ ನಮ್ಮನ್ನ ಖುದ್ದು ಕೂಡಿಸ್ಕೊಂಡು ಎಲ್ಲ ಕುಲಂಕುಷವಾಗಿ ಮಾತಾಡುವಂತ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ ಅಂತ ಖುಷಿಯಾಗಿದೆ. ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಒಳ್ಳೆ ಗೈಡ್ ಮಾಡಿ ಇವತ್ತು ನಾನ್ ನೋಡಿದಂತ ಇದು ಅಂತ ಏನಂತಂದ್ರೆ 10ನೇ ತರಗತಿ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಕರೆದು, ನೀವು ಇವತ್ತಿಂದ ನೀವು ಒಂದು ನಿಶ್ಚಯ ಮಾಡಿ, ಮನೆಯಲ್ಲಿ ನಿಮ್ಮ ತಾಯಿ ತಂದೆಗೆ ಹೇಳಿ, ಮನೆ ಕೆಲಸ ಏನು ಹೇಳ್ಬೇಡಿ, ನಮ್ಗೆ ಓದೋದೊಂದೇ ಮುಖ್ಯ, ಎರಡನೇದಾಗಿ ಟಿವಿ ನೋಡ್ಬೇಡಿ, ಮೊಬೈಲ್ ಇಟ್ಕೋಬೇಡಿ ಅಂತಕ್ಕಂಥ ಮಾತನ್ನ ಒಳ್ಳೆ ಸಜೆಷನ್ ಕೊಟ್ಟು ಇವತ್ತು ಮಕ್ಕಳ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಯಾಕಂತಂದ್ರೆ ವಿದ್ಯೆ ಇದ್ರೆ ಮುಂದೆ ಅವ್ರು ಎಲ್ಲಿ ಬೇಕಾದ್ರೂ ಕೂಡ ಬದುಕಬಹುದು ಅಂತಕ್ಕಂಥ ಯೋಚನೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಟರ್ನಿಂಗ್ ಪಾಯಿಂಟ್ SLC. ಅದರಿಂದ ಈ SLC ಯಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅವರಿಗೆ ತಾಲೂಕಿನ ಜನತೆಯ ಪರವಾಗಿ ಹಾಗೂ ನಮ್ಮ ಎಲ್ಲರ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾಳೆದ್ದು ಕೂಡ ಅವರೆಲ್ಲರೂ ಕೂಡ ಫೋನ್ ಮುಖಾಂತರ ಯಾರು ಖುದ್ದಾಗಿ ಇವತ್ತು ಕೆಲವು ರಜಾ ಹಾಕಿದ್ದು ಅಥವಾ ಇನ್ನು ಬೇರೆ ಕೆಲಸಕ್ಕೆ ಹೋಗಿದ್ದಂತ ಟೀಚರ್ಸ್ ನ ಫೋನ್ ಮುಖಾಂತರ ಎಲ್ಲಾರನ್ನು ಕೂಡ ಭೇಟಿ ಫೋನಲ್ಲಿ ಮಾತಾಡ್ತಾರೆ. ಸೋಮವಾರ ಕೂಡ ಏನು ಮತಗಟ್ಟೆ ಇದೆ, ಮತಗಟ್ಟೆ ಹತ್ರ ಇದ್ದು ಇನ್ನೊಂದ್ಸತಿ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂಥದ್ದು ಆಗ್ತದೆ ಅಂತಕ್ಕಂಥ ಮಾತನ್ನ ಅವ್ರ ಪರವಾಗಿ ನಾನು ಹೇಳ್ತಾ, ಎಲ್ರಿಗೂ ಕೂಡ ತಮಗ್ ಕೂಡ ಬೆಳಗಿಂದ ನೀವು ಕೂಡ ನಮ್ ಜೊತೆ ನಿರಂತರವಾಗಿ ಜೊತೆಯಲ್ಲಿದ್ರಿ. ಮಾಧ್ಯಮದ ಮಿತ್ರರು ನಿಮ್ಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಶೇಷವಾಗಿ ಎಲ್ಲರ ಹೆಸರು ಹೇಳೋದು ಬೇಡ ಅಂತ, ಯಾಕಂದ್ರೆ ಇಲ್ಲಿ 30-40 ಜನ ಇದ್ವಿ, ಯಾರ ಹೆಸರು ಹೇಳೋದು ಬೇಡ. ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ.